ಆತ್ಮ ನಮಸ್ತೆ. ತುಂಬ ಬಾರಿ ನಮಗೆಲ್ಲರಿಗೂ ಕಾಡುವ ಪ್ರಶ್ನೆ ಅಂದರೆ, ಎಲ್ಲರೂ ಕಷ್ಟಪಡ್ತಾರೆ, ಕೆಲವರು ಮಾತ್ರ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾರೆ, ಇನ್ನು ಕೆಲವರು ಜೀವನಕ್ಕೆ ಸಾಕಾಗುವಷ್ಟು ಮಾತ್ರ ಡೆವಲಪ್ ಆಗ್ತಾರೆ, ಕೆಲವರು ಬರೀ ಫೇಲ್ಯೂರ್ಗಳನ್ನೇ ನೋಡಿರ್ತಾರೆ. ಈ ಲಾಂಗ್ ಟರ್ಮ್ ಸಕ್ಸಸ್ನ ಸೀಕ್ರೆಟ್ ಏನಿರಬಹುದು? ಏನು ಗೊತ್ತಾ, ನಾವು ಕೇಳುವ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿಕೊಳ್ಳಿ, ಕೊನೆಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಕುಕ್ಕಿಂಗ್ ಮಾಡೋದು ಹಸಿವು ನೀಗಿಸಲು ಮಾತ್ರನಾ? ದೆನ್ ಯು ಫರ್ಗಟ್ ಯುವರ್ ಹೆಲ್ತ್. ನಮ್ಮ ಕರ್ತವ್ಯ ಅಂತ ಮಕ್ಕಳನ್ನು ನೋಡಿಕೊಳ್ತಿದ್ದೀರಾ ಅಂದರೆ ಅವರಿಂದ ಲವ್ ಆ್ಯಂಡ್ ಕೇರಿಂಗ್ನ ಮರೆತು ಬಿಡಿ. ಇವಾಗ ನಾವು ಹೆಲ್ಪ್ ಮಾಡಿದ್ರೆ ಇನ್ನೊಮ್ಮೆ ನಮಗೆ ಹೆಲ್ಪ್ ಸಿಗುತ್ತೆ ಅನ್ನೋ ಮೈಂಡ್ಸೆಟ್ಟಿಂದ ಹೆಲ್ಪ್ ಮಾಡ್ತಿದ್ರೆ ನಿಮಗೆ ಸಿಗೋದು ನಿರಾಶೆನೇ. ಬಿಸ್ನೆಸ್ನ ಮನಿ ಮೇಕಿಂಗ್ಗೆ ಮಾತ್ರ ಮಾಡ್ತೀರಾ, ಲಾಂಗ್ ಟರ್ಮ್ ಪ್ರಾಫಿಟ್ನ ಮರೆತು ಬಿಡಿ. ಸ್ಟಡೀಸ್ನ ಮಾರ್ಕ್ಸ್ ಪರ್ಪಸ್ಗೆ ಮಾತ್ರ ಮಾಡ್ತೀರಾ ಅಂದರೆ ನೀವು ಸ್ಟೂಡೆಂಟೇ ಅಲ್ಲ. ಜನ ಏನು ಅಂದುಕೊಳ್ತಾರೆ ಅನ್ನೋದ್ರ ಮೇಲೆ ಬಿಹೇವ್ ಮಾಡ್ತಿದ್ದೀರಾ, ನೆಮ್ಮದಿ ಮತ್ತು ಬೆಸ್ಟ್ ಪರ್ಸನ್ ಆಗೋದನ್ನೆರಡನ್ನೂ ಮರೆತು ಬಿಡಿ. ಅವಶ್ಯಕತೆ ಬಿದ್ದಾಗ ಮಾತ್ರ ಸಂಬಂಧಿಕರ ನೆನಪಾದರೆ ನೀವು ಕೂಡ ಮತ್ತೊಬ್ಬರ ಅವಶ್ಯಕತೆಗೆ ಮಾತ್ರ ಉಪಯೋಗವಾಗಲು ರೆಡಿಯಾಗಿ. ಗಂಡ ಸಂಬಳಕ್ಕೆ, ಹೆಂಡತಿ ಸರ್ವಿಸ್ಗೆ ಮಾತ್ರ ಸೀಮಿತವಾಗಿದ್ದರೆ ಜೀವನ ವ್ಯಾಪಾರವಾಗಿ ಬಿಡುತ್ತೆ. ಕೊಟ್ಟು ತೆಗೆದುಕೊಳ್ಳೋದನ್ನು ಬಿಸ್ನೆಸ್ ಅಂತೀವಿ. ಅಲ್ಟಿಮೇಟ್ ಫಾರ್ಮುಲಾ ಅಂದರೆ ಇಂಟೆನ್ಷನ್. ಉದ್ದೇಶ ಪ್ಯೂರ್ ಆಗಿದ್ದಾಗ ಮಾತ್ರ ಉನ್ನತ ಮಟ್ಟದ ಮತ್ತು ದೀರ್ಘಕಾಲದ ಯಶಸ್ಸು ಸಿಗಲು ಸಾಧ್ಯ. ಟೀಚ್ ಮಾಡ್ತೀರಾ, ಪ್ರೀತಿಯಿಂದ ಸ್ಟೂಡೆಂಟ್ಸ್ ಮೇಲೆ ವಿಶ್ವಾಸವಿಟ್ಟು ಮಾಡಿ. ಟ್ರೀಟ್ಮೆಂಟ್ ಮಾಡ್ತೀರಾ, ರೋಗಿಯನ್ನು ಸಾಗಾಕುವ ಬದಲಿಗೆ ರೋಗವನ್ನು ಗುಣಪಡಿಸಲು ಮಾಡಿ. ಪ್ರಕೃತಿಗೆ ತೊಂದರೆ ಆಗೋದಾಗೆ ಸೊಸೈಟಿಗೆ ಸರ್ವ್ ಮಾಡೋ ಉದ್ದೇಶದಿಂದ ಬಿಸ್ನೆಸ್ ಮಾಡಿ. ಸಂಪೂರ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಕಲಿಯುವ ಉದ್ದೇಶದಿಂದ ಓದಿ. ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಳ್ಳದೆ ಪಾಲನೆ, ಪೋಷಣೆ, ಸಹಾಯ ಮತ್ತು ಸೇವೆ ಮಾಡಿ. ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿ, ದೇವರಿಗೆ ಹತ್ತಿರವಾಗುವ ಉದ್ದೇಶದಿಂದ, ಬದಲಿಗೆ ಇಚ್ಛೆಯನ್ನು ಸಂಪೂರ್ಣಗೊಳಿಸಿಕೊಳ್ಳುವುದಕ್ಕಲ್ಲ. ಜಮ್ಶೆಡ್ಜಿ ಟಾಟಾ ಮತ್ತು ರತನ್ ಟಾಟಾ, ವಿಕ್ರಮ್ ಸಾರಾಭಾಯ್ ಇಂಥವರು ಅವರ ಉದ್ದೇಶಗಳನ್ನು ಪ್ಯೂರ್ ಆಗಿಟ್ಕೊಂಡಿದ್ರು. ಸೊಸೈಟಿಗೆ ಸರ್ವ್ ಮಾಡೋ ಉದ್ದೇಶದಿಂದ ಮತ್ತು ಸೊಸೈಟಿಯನ್ನು ಉನ್ನತ ಮಟ್ಟದಲ್ಲಿ ತಗೊಂಡೋಗೋ ಉದ್ದೇಶದಿಂದ ಅವರು ಆರ್ಗನೈಸೇಷನ್ಸ್ನ ಬಿಲ್ಡ್ ಮಾಡಿದ್ರು, ಬದಲಿಗೆ ಕೇವಲ ಬಿಸ್ನೆಸ್ ಮಾಡೋದಕ್ಕೆ ಅಲ್ಲ. ಇಂಟೆನ್ಷನ್ ಪ್ಯೂರ್ ಆಗಿದ್ದರೆ ನಮ್ಮ ಕೆಲಸಗಳು ಉನ್ನತ ಮಟ್ಟದಲ್ಲಿ ಯಶಸ್ವಿಯನ್ನು ಕಾಣ್ತವೆ. ಹರಿ ಓಂ.